ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಾನು ನಿಮಗೆ ಇಲ್ಲಿ ಹೇಳೋದಕ್ಕೆ ಹೋಗ್ತಾ ಇರೋದು ಸುಮಾರು 3ರಿಂದ 3.5 ಸಾವಿರ ವರ್ಷಗಳ ಹಿಂದಿನ ಭಾರತದ ಪದ್ಧತಿಯೊಂದರ ಬಗ್ಗೆ. ಸ್ನೇಹಿತರೆ, ಭಾರತ ಅನ್ನೋದು ಬಹು ಸಂಸ್ಕೃತಿಗಳ ನಾಡು. ಇದು ಇವತ್ತಲ್ಲ, ಶತಮಾನಗಳಿಂದ ಕೂಡ ಇಲ್ಲಿ ನಾನಾ ರೀತಿಯ ಆಚರಣೆಗಳು, ಪದ್ಧತಿಗಳು, ನಂಬಿಕೆಗಳು, ಪ್ರಾದೇಶಿಕವಾಗಿ ಅವರವರ ಅನಿಸಿಕೆ ನಂಬಿಕೆಗಳ ಆಧಾರದ ಮೇಲೆ ಶುರುವಾದ ಸಂಪ್ರದಾಯಗಳು ಇವೆಲ್ಲ ಅದೆಷ್ಟೋ. ಇಲ್ಲಿ ಏಕತಾನತೆ ಅನ್ನೋದು ಯಾವತ್ತಿಗೂ ಇರಲಿಲ್ಲ. ಅದನ್ನು ಪದೇ ಪದೇ ನಮ್ಮ ಉತ್ಖನನಗಳು ಸಾಬೀತು ಮಾಡ್ತಾ ಬರ್ತಾ ಇವೆ. ಹರಪ್ಪ ನಾಗರಿಕತೆಯ ನೆಲದಲ್ಲಿ ಸಿಕ್ಕ ವಸ್ತುಗಳಿಗೂ ಕೀಲಾಡಿಯಲ್ಲಿ ಸಿಕ್ಕ ವಸ್ತುಗಳಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ನೆಲದಾಳದಲ್ಲಿ ಸಿಕ್ಕ ವಸ್ತುಗಳನ್ನು ಆಧಾರವಾಗಿಟ್ಕೊಂಡು ಒಂದು ಸಂಸ್ಕೃತಿಯನ್ನ, ಅದರ ಕಾಲಮಾನವನ್ನ ನಿರ್ಧಾರ ಮಾಡೋದು ಜಗತ್ತಿನ ಯಾವ ದೇಶದಲ್ಲಾದರೂ ಸಾಧ್ಯನೇನೋ, ಆದರೆ ಭಾರತದಲ್ಲಿ ಅದು ಖಂಡಿತ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಒಂದೊಂದು ಪ್ರದೇಶದ ಅಭ್ಯಾಸಗಳು, ಪದ್ಧತಿಗಳು ಬೇರೆ ಬೇರೆಯಾಗಿದ್ದನ್ನ ಆರ್ಕಿಯಾಲಜಿಯ ಉತ್ಖನನಗಳು ಸಾಬೀತು ಮಾಡ್ತಾ ಬರ್ತಾ ಇವೆ. ಇವತ್ತು ನಾನು ನಿಮಗೆ ಹೇಳೋದಕ್ಕೆ ಹೊರಟಿರೋದು ಕೂಡ ಅಂಥದ್ದೇ ಒಂದು ಭೂಗರ್ಭದಲ್ಲಿ ಸಿಕ್ಕ ರಹಸ್ಯದ ಬಗ್ಗೆ. ಅಲ್ಲಿ ವಿಶಿಷ್ಟ ಶವ ಸಂಸ್ಕಾರದ ಪದ್ಧತಿಯನ್ನ ಇತಿಹಾಸಕಾರರು ಪತ್ತೆ ಹಚ್ಚಿದ್ದಾರೆ. ಇಲ್ಲಿಯವರೆಗೆ ಭಾರತದಲ್ಲಿ ಸಿಕ್ಕ ಸಮಾಧಿಗಳಿಗಿಂತ ಭಿನ್ನವಾದ ಸುಮಾರು 3,000 ವರ್ಷಗಳಿಗಿಂತಲೂ ಹಳೆಯ ಆ ಶವ ಸಂಸ್ಕಾರ ಪದ್ಧತಿ ಹೇಗಿತ್ತು ಅನ್ನೋದನ್ನ ಒಂದು ಸ್ವಲ್ಪ ನೋಡಿಕೊಂಡು ಬರೋಣ ಬನ್ನಿ. ಗೆಳೆಯರೆ, ಅದು ಮಹಾರಾಷ್ಟ್ರದ ಪೂನಾದಿಂದ ಸುಮಾರು 90 ಕಿಲೋಮೀಟರ್ಗಳ ದೂರದಲ್ಲಿರೋ ಇನಾಮ್ಗಾಂವ್ ಅನ್ನೋ ಗ್ರಾಮ. ಶಿರೂರು ವಿಧಾನಸಭಾ ಕ್ಷೇತ್ರದ ಈ ಗ್ರಾಮದಲ್ಲಿ ಸುಮಾರು 5,500 ಜನಸಂಖ್ಯೆ ಇದೆ. ಪಕ್ಕದಲ್ಲಿ ಗೋಧ್ ನದಿ ಹರಿಯುತ್ತೆ. ಇದು ಭೀಮಾ ವ್ಯಾಲಿಯಲ್ಲಿ ಬರೋ ಪ್ರದೇಶ. ಇಲ್ಲಿ ಅನಾದಿ ಕಾಲದಿಂದಲೂ ಒಂದು ಮಣ್ಣಿನ ಗುಡ್ಡ ಇತ್ತು. ಅದರ ಸುತ್ತ ಜನ ನಾನಾ ಕಥೆಗಳನ್ನು ಹೇಳ್ತಾ ಇದ್ರು ಮತ್ತು ಈ ಗುಡ್ಡ ಜನರ ಕುತೂಹಲಕ್ಕೆ, ಅನುಮಾನಗಳಿಗೆ ಕಾರಣ ಆಗಿತ್ತು. ಸಾಮಾನ್ಯವಾಗಿ ಇಂಥ ಗುಡ್ಡಗಳು, ಮಣ್ಣಿನಿಂದ ಆವೃತವಾದ ಎತ್ತರದ ಪ್ರದೇಶಗಳು ಪುರಾತತ್ವ ಇಲಾಖೆಯ ಅಧಿಕಾರಿಗಳ ಕಣ್ಣುಗಳನ್ನು ಬೇಗ ಸೆಳೆದು ಬಿಡುತ್ತವೆ. ಇಲ್ಲಿ ಕೂಡ ಹಾಗೆ ಆಯಿತು. ಇಲ್ಲಿ ಭಾರತದ ಪ್ರಖ್ಯಾತ ಪುರಾತತ್ವ ಸಂಶೋಧಕರಾದ ಡಾಕ್ಟರ್ MK ಧಾವಳಿಕರ್ ಉತ್ಖನನ ಆರಂಭ ಮಾಡ್ತಾರೆ. ಅಲ್ಲಿ ಅಗೀತಿದ್ದ ಹಾಗೆ ಅವರಿಗೆ ಒಂದು ಅಚ್ಚರಿ ಕಾದಿತ್ತು. ಆ ನೆಲದ ಆಳದಲ್ಲೊಂದು ಮನೆ ಇತ್ತು. ಅದು ಕೂಡ 5 ಕೊಠಡಿಗಳ ಮನೆ. ಅದರ ಒಂದು ಕೊಠಡಿಲಿ ಮನುಷ್ಯನ ಆಕಾರದ ಕಾಲು, ಹೊಟ್ಟೆ, ತಲೆ ಎಲ್ಲ ಇರುವ ಒಂದು ಎತ್ತರದ ಮಡಿಕೆ. ಅದು ನೆಲದ ಮೇಲೆ ನಿಲ್ಲೋದಕ್ಕೆ ಅನುಕೂಲವಾಗುವಂತೆ ಅದಕ್ಕೆ 4 ಕಾಲುಗಳು. ವಿಚಿತ್ರವಾಗಿದೆ ಅಂದ್ಕೊಂಡು ಅದನ್ನು ತೆರೆದವರಿಗೆ ಅದರಲ್ಲಿ ಸಿಕ್ಕಿದ್ದು ಮನುಷ್ಯನೊಬ್ಬನ ಅಸ್ಥಿಪಂಜರ. ಈ ಬಗ್ಗೆ ಸಾಕಷ್ಟು ಸಂಶೋಧನೆಗಳ ನಂತರ ಅದು ಸುಮಾರು 35ರಿಂದ 40 ವಯಸ್ಸಿನ ಪುರುಷ ದೇಹ ಅನ್ನೋದು ಗೊತ್ತಾಯಿತು. ಅಷ್ಟೇ ಅಲ್ಲ, ಆ ಸಮಾಧಿ ಸುಮಾರು 3,000 ವರ್ಷಗಳಿಗಿಂತ ಹಳೆಯದ್ದು ಅನ್ನೋದನ್ನು ಕೂಡ ವಿಜ್ಞಾನಿಗಳು ಖಚಿತಪಡಿಸ್ಕೊಂಡ್ರು. ಅವ್ರನ್ನ ಆಶ್ಚರ್ಯಕ್ಕೀಡು ಮಾಡಿದ್ದು ಅಂದರೆ, ಈ ಹಿಂದೆ ಇಂಥ ಸಮಾಧಿಗಳು ಭಾರತದ ಯಾವ ಭಾಗದಲ್ಲೂ ಸಿಕ್ಕಿರಲಿಲ್ಲ. ವಿಶ್ವದ ನಾನಾ ಭಾಗಗಳಲ್ಲಿ, ಅದರಲ್ಲೂ ಪೂರ್ವ ಏಷ್ಯಾದ ಭಾಗಗಳಲ್ಲಿ ಕುಡಿಕೆಗಳಲ್ಲಿ ಮಾನವನ ಅಸ್ಥಿ ಮತ್ತು ಬೂದಿಯನ್ನು ಹಾಕಿ ಹೂಳುವ ಪದ್ಧತಿ ಇದೆ. ಭಾರತದಲ್ಲಿ ಕೂಡ ಹಲವಾರು ಭಾಗಗಳಲ್ಲಿ ನೆಲದಾಳದಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಸಾಕಷ್ಟು ಸಮಾಧಿಗಳು ಸಿಕ್ಕಿವೆ. ಅಲ್ಲಿ ಕೂಡ ಮಡಿಕೆಗಳಲ್ಲಿ ಮೂಳೆ, ಬೂದಿಗಳನ್ನು ಹೂಳಲಾಗಿತ್ತು ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಕ್ಕಿವೆ. ಇನ್ನು ಕೆಲ ಕಡೆಗಳಲ್ಲಿ ಶವಪೆಟ್ಟಿಗೆಗಳನ್ನು ಬಳಸಿ ಶವ ಸಂಸ್ಕಾರ ಮಾಡೋ ಪದ್ಧತಿ ಪತ್ತೆಯಾಗಿದೆ. ಹೆಣಗಳನ್ನು ಕುಳಿತ ಭಂಗಿಯಲ್ಲಿ ಸಮಾಧಿ ಮಾಡೋ ಪದ್ಧತಿ ಇವತ್ತಿಗೂ ಸಾಕಷ್ಟು ಕಡೆಯಲ್ಲಿದೆ. ಆದರೆ ಸಮಾಧಿಗಾಗಿ ಮಣ್ಣಿನ ಕುಡಿಕೆಗಳನ್ನು ತಯಾರು ಮಾಡಿ ಅದರಲ್ಲಿ ಬೂದಿ ತುಂಬಿ ಅವುಗಳ ನಡುವೆ ಹೆಣವನ್ನು ಇಟ್ಟು ಸಮಾಧಿ ಮಾಡೋ ವಿಧಾನವನ್ನು ಮೊದಲ ಬಾರಿಗೆ ಪುರಾತತ್ವ ಇಲಾಖೆಯ ಸಂಶೋಧಕರು ನೋಡಿದ್ದೇ ಈ ಇನಾಮ್ಗಾಂವ್ನಲ್ಲಿ. ಹೀಗಾಗಿ ಇಲ್ಲಿ ಸಾಕಷ್ಟು ಉತ್ಖನನಗಳಾದವು. ಇನ್ನಷ್ಟು ಸಮಾಧಿಗಳಲ್ಲಿ ಸಿಕ್ಕಿದ್ವು. ಅವರ ಗಮನ ಸೆಳೆದ ಮತ್ತೊಂದು ಸಮಾಧಿ ಒಂದು 6-7 ವರ್ಷದ ಮಗುವಿನದ್ದು. ಅಲ್ಲಿ ಒಂದು ಮಡಿಕೆ ಅಂದರೆ ಮಣ್ಣಿನ ಕುಂಡದಲ್ಲಿ ಅದರ ತಲೆ ಭಾಗ ಹಾಗೂ ಭುಜಗಳ ಭಾಗವನ್ನು, ಮತ್ತೊಂದು ಕುಡಿಕೆಯಲ್ಲಿ ಅದರ ಕಾಲುಗಳಿಂದ ಎದೆಯವರೆಗಿನ ಭಾಗವನ್ನು ತೂರಿಸಿ ಆ 2 ಕುಡಿಕೆಗಳ ಬಾಯನ್ನು ಬಂದ್ ಮಾಡಿ ಆ ಮಗುವಿನ ಹೆಣವನ್ನು ಹೂಳಲಾಗಿದ್ದು ಪತ್ತೆಯಾಯಿತು. ಮತ್ತೊಂದು ಸಮಾಧಿಯಲ್ಲಿನ ಹೆಣದ 2 ಪಾದಗಳನ್ನು ಬೇಕಂತಲೇ ಕತ್ತರಿಸಲಾಗಿದೆ ಅನ್ನೋದು ಅದರ ಅಸ್ಥಿಪಂಜರದ ಮೂಲಕ ಗೊತ್ತಾಯಿತು. ಈ ಇನಾಮ್ಗಾಂವ್ ಸಮಾಧಿಗಳು ನಿಜಕ್ಕೂ ವಿಜ್ಞಾನಿಗಳನ್ನು ಅಚ್ಚರಿಯಲ್ಲಿ ಮುಳುಗಿಸಿದಷ್ಟೇ ಅಲ್ಲ, ಅವರ ಅನೇಕ ನಂಬಿಕೆಗಳನ್ನು ತಲೆ ಕೆಳಗಾಗೋ ಹಾಗೆ ಮಾಡಿಬಿಟ್ಟಿದ್ವು. ಮೊದಲು ಈ ಭಾಗವನ್ನು ಮಾಳ್ವಾ ಸಂಸ್ಕೃತಿಯ ಪ್ರದೇಶ ಅಂತ ಗುರುತಿಸಲಾಗಿತ್ತು. ಇಲ್ಲಿ ಸಿಕ್ಕ ಮಡಿಕೆಗಳು ಹಾಗೂ ಇನ್ನಿತರ ಕರಕುಶಲ ವಸ್ತುಗಳನ್ನು ನೋಡಿ ಆ ನಿರ್ಧಾರಕ್ಕೆ ಬರಲಾಗಿತ್ತು. ಆದರೆ ಈ ಸಮಾಧಿಗಳನ್ನು ನೋಡಿದ ಮೇಲೆ ಇಲ್ಲಿ ಬೇರೆಯದ್ದೇ ರೀತಿಯ ಸಂಸ್ಕೃತಿ, ಆಚರಣೆಗಳು ಅಸ್ತಿತ್ವದಲ್ಲಿದ್ವಾ ಅನ್ನೋ ಅನುಮಾನ ಆರಂಭ ಆಯಿತು. ಹೀಗಾಗಿ ಸಂಶೋಧಕರು ಇಲ್ಲಿನ ಜನಾಂಗೀಯ ಆಚರಣೆಗಳು, ಸಂಸ್ಕೃತಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದರು. ಇಲ್ಲಿ ಪಶುಪಾಲನೆಯನ್ನು ವೃತ್ತಿಯನ್ನಾಗಿಸಿಕೊಂಡಿರೋ ಕೃಷಿಕ ಸಮುದಾಯವೊಂದರಲ್ಲಿ ಇವತ್ತಿಗೂ ಕೂಡ ಶವ ಸಂಸ್ಕಾರಕ್ಕೆ ನೆಲದ ಆಳದಲ್ಲಿ ಗುಂಡಿ ತೆಗೆದು ಅದಕ್ಕೆ ಗೋಡೆಗಳನ್ನು ನಿರ್ಮಾಣ ಮಾಡಿ ಕುಳಿತ ಭಂಗಿಯಲ್ಲಿ ಸಮಾಧಿ ಮಾಡೋ ಪದ್ಧತಿ ಇರೋದು ಗೊತ್ತಾಯಿತು. ಆದರೆ ಮನೆಯಲ್ಲೇ ಸಮಾಧಿ ಮಾಡೋ ಯಾವ ಆಚರಣೆಯೂ ಇರಲಿಲ್ಲ.
ಹೀಗಾಗಿ ಮೊದಲು ಸಿಕ್ಕ ಸಮಾಧಿ ಆ ಊರಿನ ಶ್ರೀಮಂತ ಅಥವಾ ಗ್ರಾಮ ಪ್ರಮುಖನದ್ದಿರಬಹುದು. ಹಾಗಾಗಿ ಅವನ ಮನೆಯ ಸಮೇತ ಹೂಳಲಾಗಿದೆ ಅನ್ನೋ ಅಂದಾಜಿಗೆ ಬರಲಾಯಿತು. ಆದರೆ ಕುಡಿಕೆಗಳಲ್ಲಿ ಶವ ಸಂಸ್ಕಾರದ ಪದ್ಧತಿ ಇದೆಯಲ್ಲ, ಅದು ಮಾತ್ರ ಒಂದು ಅಚ್ಚರಿಯಾಗಿ ಉಳ್ಕೊಳ್ತು. ಗೆಳೆಯರೇ, ಇಲ್ಲಿನ ಮತ್ತೊಂದು ಸಮಾಧಿಯಲ್ಲಿ ಸಿಕ್ಕ ಹೆಣದ ಕಾಲುಗಳನ್ನು ಕಡಿದಿರೋದು ಯಾಕೆ? ಇದು ಅವರ ನಂಬಿಕೆ. ಸತ್ತ ನಂತರ ಆತ್ಮ ಮತ್ತೆ ಎದ್ದು ಬಂದು ಬದುಕಿದ್ದವರನ್ನ ಕಾಡಬಹುದು ಅನ್ನೋ ಕಾರಣಕ್ಕೆ ಅದರ ಪಾದಗಳನ್ನು ಕತ್ತರಿಸಿರಬಹುದು ಅನ್ನೋ ಅಂದಾಜು ಮಾಡಲಾಯಿತು. ಹೀಗೆ ಇದನ್ನು ನಂಬಿಕೆಗೆ ತಳುಕು ಹಾಕೋದಕ್ಕೆ ಅಲ್ಲಿ ಸಿಕ್ಕ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ಆ ಮಣ್ಣಿನ ಮಡಿಕೆಗಳಲ್ಲಿ ಬರೀ ಹೆಣಗಳು ಮಾತ್ರ ಇರಲಿಲ್ಲ. ಆ ಸಮಾಧಿಗಳ ಮಡಿಕೆಗಳ ಒಳಗೆ ಮತ್ತೊಂದಷ್ಟು ಚಿಕ್ಕ ಚಿಕ್ಕ ಮಡಿಕೆಗಳಲ್ಲಿ ಮುಚ್ಚಿಟ್ಟ ಒಂದಷ್ಟು ಪದಾರ್ಥಗಳಲ್ಲಿ ಸಿಕ್ಕಿದ್ವು. ಅದರಲ್ಲಿ ಆಹಾರ ಧಾನ್ಯಗಳು ಇದ್ವು. ಈ ಲೋಕದಿಂದ ಪರಲೋಕಕ್ಕೆ ಹೊರಟವರ ದಾರಿಯ ಆಹಾರಕ್ಕಾಗಿ ಇಡಲಾದ ಧಾನ್ಯ ಅದಾಗಿರಬಹುದು ಅಂತ ಊಹೆ ಮಾಡಲಾಯಿತು. ಹಾಗೇನೆ ಆ ಮಡಿಕೆಗಳ ಮೇಲೆ ದೋಣಿಯ ಚಿತ್ರಗಳು ಬರೆದಿರೋದು ಗಮನಕ್ಕೆ ಬಂತು. ಅದರ ಜೊತೆಗೆ ಒಂದಷ್ಟು ಚಿಕ್ಕ ಮರದ ದೋಣಿಗಳನ್ನು ಕೂಡ ಆ ಸಮಾಧಿಗಳ ಒಳಗೆ ಇಡಲಾಗಿತ್ತು. ಇದು ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಮನುಷ್ಯ ಸಾವಿಗೀಡಾದ ನಂತರ ಅವನ ಆತ್ಮ ಮತ್ತೊಂದು ಲೋಕದಲ್ಲಿ ಒಂದಷ್ಟು ನದಿಗಳನ್ನು ದಾಟಬೇಕು. ವೈತರಣಿ ಅನ್ನೋ ನದಿಯನ್ನು ದಾಟಿದ ನಂತರವೇ ಮನುಷ್ಯನ ಆತ್ಮಕ್ಕೆ ಸ್ವರ್ಗ ಅಥವಾ ನರಕ ಲೋಕಕ್ಕೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಆ ನದಿಯನ್ನು ದಾಟೋದಕ್ಕೆ ಬೇಕಾಗುವ ದೋಣಿಯ ಚಿತ್ರಗಳನ್ನು ಶವ ಸಂಸ್ಕಾರದ ಮಡಿಕೆಗಳ ಮೇಲೆ ಬರೆಯಲಾಗಿದೆ ಮತ್ತು ಕೆಲ ಕಡೆಗಳಲ್ಲಿ ಮರದ ಚಿಕ್ಕ ದೋಣಿಗಳನ್ನು ಕೂಡ ಮಾಡಿ ಆ ಹೆಣ ಹೂಳಲಾದ ಮಡಿಕೆಯ ಜೊತೆಗೆ ಇಡಲಾಗಿದೆ. ಇದು ಅವತ್ತಿನ ಜನರ ನಂಬಿಕೆಯ ಭಾಗ ಅಂತ ಇತಿಹಾಸಕಾರರು ಹೇಳ್ತಾರೆ. ಸ್ನೇಹಿತರೆ, ಇನಾಮ್ಗಾಂವ್ ಸಮಾಧಿಗಳು ಕೇವಲ ನಮಗೆ ಅವತ್ತಿನ ಸಂಸ್ಕಾರದ ವಿಧಿವಿಧಾನಗಳ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಬದಲಿಗೆ ಅವತ್ತಿನ ಆಹಾರ ಪದ್ಧತಿಗಳ ಬಗ್ಗೆ ಕೂಡ ಇವು ಬೆಳಕು ಚೆಲ್ತಾ ಇವೆ. ಅಲ್ಲಿ ಗೋಧಿ, ಬಾರ್ಲಿ, ಅವರೆ, ಬಟಾಣಿಯಂಥ ಒಂದಷ್ಟು ಧಾನ್ಯಗಳು ಹಾಗೂ ಅಕ್ಕಿ, ಸಾಂಬಾರು ಪದಾರ್ಥಗಳು ಮುಂತಾದ ಒಂದಷ್ಟು ಸ್ವಯಂ ಪಾಕದ ಪದಾರ್ಥಗಳನ್ನು ಆ ಸಮಾಧಿಗಳಲ್ಲಿ ಪ್ರತ್ಯೇಕ ಮಣ್ಣಿನ ಕುಡಿಕೆಗಳಲ್ಲಿ ಇಡಲಾಗಿದೆ. ಅದು ಅವತ್ತಿನ ಜನರ ಅಂದರೆ ಸುಮಾರು 3-3.5 ಸಾವಿರ ವರ್ಷದ ಹಿಂದಿನ ಪುಣೆ ಭಾಗದ ಜನರ ಆಹಾರದ ಬಗ್ಗೆ ಕೂಡ ಒಂದಷ್ಟು ಬೆಳಕನ್ನು ಚೆಲ್ತಾ ಇದೆ. ಇನ್ನು ನೆಲದಾಳದಲ್ಲಿ ಸಿಗೋ ಇಂಥ ಸಮಾಧಿಗಳು ಬದುಕಿದ್ದ ಮನುಷ್ಯನ ಆಚರಣೆಗಳು, ನಂಬಿಕೆಗಳ ಕಥೆಗಳನ್ನು ಹೇಳುತ್ತವೆ. ಭಾರತದ ಉತ್ತರ ಭಾಗದಲ್ಲಿ ಸಿಕ್ಕಿರೋ ಸಮಾಧಿಗಳಿಗೂ ದಕ್ಷಿಣ ಭಾಗದಲ್ಲಿ ಸಿಕ್ಕಿರೋ ಪುರಾತನ ಸಮಾಧಿಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅದರಲ್ಲೂ ಇನಾಮ್ಗಾಂವ್ ಒಂದು ವಿಶಿಷ್ಟ ಶವ ಸಂಸ್ಕಾರ ಪದ್ಧತಿಯನ್ನು ಹೊಂದಿದ್ದ ಪ್ರದೇಶವಾಗಿತ್ತು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇದು ಸುಮಾರು 3-3.5 ಸಾವಿರ ವರ್ಷಗಳ ಹಿಂದಿನ ಪದ್ಧತಿ. ಬಹುಶಃ ಅವತ್ತಿಗೆ ಪಾಶ್ಚಿಮಾತ್ಯರ ಬೈಬ್ಲಿಕಲ್ ಹಿಸ್ಟರಿ ಇನ್ನೂ ಶುರುವಾಗಿರಲಿಲ್ಲ ಅನಿಸುತ್ತೆ. ಗೆಳೆಯರೇ, ಭಾರತಕ್ಕೆ ಸಂಸ್ಕೃತಿ, ಪದ್ಧತಿ, ಆಚರಣೆ, ನಾಗರಿಕತೆಗಳು ಬೇರೆಲ್ಲಿಂದಲೋ ಬಂದವು ಅಂತ ಯಾರೋ ಹೇಳುವಾಗ ಅದನ್ನು ಕೇಳಿಸ್ಕೊಂಡ ಮೇಲೆ ಎಲ್ಲಿಂದ ನಗಬೇಕು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಇವತ್ತು ವಿಶ್ವದ ನಾನಾ ಭಾಗಗಳಿಗೇನು ಸಂಸ್ಕೃತಿ ಹೋಗಿದೆ, ಅಲ್ಲಿನ ನಾಗರಿಕತೆಯನ್ನು ನಾವು ನೋಡ್ತಾ ಇದ್ದೀವಿ. ಅದರ ಮೂಲ ಭಾರತದಲ್ಲಿದೆ ಮತ್ತು ನೆಲದ ಆಳದಲ್ಲಿ ಅಡಗಿರೋ ಭಾರತದ ವೈವಿಧ್ಯಮಯ ಸಂಸ್ಕೃತಿ, ಆಚರಣೆಗಳ ಬಗ್ಗೆ ಇನ್ನೂ ಸಾಕಷ್ಟು ಉತ್ಖನನಗಳು, ಸಂಶೋಧನೆಗಳು ನಡಿಬೇಕಾದ ಅಗತ್ಯ ಇದೆ. ಸ್ನೇಹಿತರೆ, ಇದು ಇನಾಮ್ಗಾಂವ್ ಸಮಾಧಿಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.